ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಲ್ಲಿ ಹ್ಯಾಲೋವೀನ್ ನಾವು ತೀರಾ ಎಂಡ್ ಡೇಗೆ ಇಟ್ಕೊಂಡಿದ್ದೇವೆ. ಇವಾಗ ಹ್ಯಾಲೋವೀನ್ ಡೆಕೋರೇಷನ್ಸ್ ಮಾಡೋಣ ಅಂತ ಮನೆಗೆ. ಸೊ ಲಾಸ್ಟ್ ಇಯರು ಮಾಡಿದ್ವಿ ನಾವು. ಸ್ವಲ್ಪ ಐಟಮ್ಸ್ ಮಾತ್ರ ಇತ್ತು ಮನೆಯೆಲ್ಲ ಸ್ವಲ್ಪ ಆಚೆ ಎಲ್ಲ ಡೆಕೋರೇಟ್ ಮಾಡೋದಕ್ಕೆ. ಇವತ್ತು ಇನ್ನೊಂದು ಸ್ವಲ್ಪ ಪರ್ಚೇಸಿಂಗ್ ಮಾಡೋಣ ಅಂತ ಇಲ್ಲಿ ಡಾಲರ್ ಟ್ರೀ ಅಂತ ಒಂದು ಸ್ಟೋರ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಹ್ಯಾಲೋವೀನ್ ಡೆಕೋರ್ ಎಲ್ಲ ತರೋದಕ್ಕೆ. ಏನಕ್ಕೆ ಡಾಲರ್ ಟ್ರೀ ಅಂತ ಹೆಸರು ಬಂತು ಅಂದರೆ, ಇಲ್ಲಿ ಈ ಸ್ಟೋರಲ್ಲಿ ನೀವು ಏನೇ ತೊಗೊಂಡ್ರು ಇಟ್ಸ್ $1 ಮುಂಚೆ ಇತ್ತು, ಇವಾಗ 1 ಸಮಥಿಂಗ್ ಏನೋ ಆಗಿದೆ. ಬನ್ನಿ ಇವತ್ತು ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಡಾಲರ್ ಟ್ರೀ, ಏನೇನು ತಗೋತೀನಿ ಅಂತ ನೋಡೋಣ. ಜಾಯಿನ್ ಮೀ. ಸೊ ಇವಾಗ ಬಂದ್ವಿ ಡಾಲರ್ ಟ್ರೀಗೆ, ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಇದೇನೇ ಡಾಲರ್ ಟ್ರೀ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಟೋರ್ಸ್ ಅಂತಾನೆ ಹೇಳ್ಬೋದು. ಎಲ್ಲ ಎಕನಾಮಿಕಲ್ ಆಗಿ ಸಿಕ್ಬಿಡುತ್ತೆ ಇಲ್ಲಿ, ಅಂಡ್ ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಟು ಚೂಸ್ ಫ್ರಮ್. ಬಟ್ ಕ್ವಾಲಿಟಿನೂ ಹಾಗೆ ಇರುತ್ತೆ, ಎಷ್ಟು ದುಡ್ಡು ಕೊಟ್ಟಿರ್ತೀವೋ ಹಾಗೆ. ಇಲ್ಲಿ ನೋಡಿ, ಕ್ರಿಸ್ಮಸ್ಗೆಲ್ಲ ಇವಾಗಿಂದಾನೇ ಡೆಕೋರೇಷನ್ಸ್ಗೆ ಇಟ್ಬಿಟ್ಟಿದ್ದಾರೆ. ಪಾರ್ಟಿ ಸಪ್ಲೈಸ್ ಎಲ್ಲ ಇಟ್ಟಿರ್ತಾರೆ, ಪ್ಲೇಟ್ಸು ಫೋರ್ಕ್ಸು ಎಲ್ಲ ಪ್ಲಾಸ್ಟಿಕ್ದು. ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತಾ ಇರೋದು ಇಟ್ಸ್ ಹಾರ್ಡ್ಲಿ 5% ಆಫ್ ದ ಸ್ಟೋರ್. ನಿಮಗೆ ಯಾವ ಕ್ಯಾಟಗರಿ ಬೇಕೋ ಎಲ್ಲ ಥರ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವೆರೈಟೀಸ್ ಆಫ್ ಕ್ಲೀನಿಂಗ್ ಸಪ್ಲೈಸ್ ಇಂದ ಹಿಡಿದು ಟಾಯ್ಲೆಟ್ ಬ್ರಷಸ್, ನಾರು ಎಲ್ಲ ಥರ ಸಿಗುತ್ತೆ. ಆಮೇಲೆ ಇಲ್ಲಿ ಸೆರಾಮಿಕ್ ವೇರ್, ಗ್ಲಾಸ್ ವೇರ್, ಆಮೇಲೆ ಅಕಸ್ಮಾತ್ ನೀವೇನಾದರೂ ಪಿಕ್ನಿಕ್ಗೋ ಕ್ಯಾಂಪಿಂಗೋ ಹೋಗ್ತಾ ಇದ್ರಿ, ಅಲ್ಯೂಮಿನಿಯಂ ಟ್ರೇಸ್ ಅದೆಲ್ಲ ಇದೆ. ಆಮೇಲೆ ಇಫ್ ಪೀಪಲ್ ವಾಂಟ್ ಟು ಬೈ ಈಟ್ರೀಸ್ ಲೈಕ್ ಈ ಸ್ನ್ಯಾಕ್ಸ್, ಚಾಕ್ಲೇಟ್ಸ್, ಕ್ಯಾಂಡೀಸ್ ಎಲ್ಲ ಥರ ಇದೆ. ಯೂಶಲಿ ಡಾಲರ್ ಟ್ರೀಗೆ ನಾವು ಬಂದರೆ ಅದು ಇದು ಅಂತ ಎಷ್ಟೊಂದು ತೊಗೋತೀವಿ. ಈ ಸಲಿನೇ ಇಷ್ಟು ಕಮ್ಮಿ ತೊಗೊಂಡಿರೋದು. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ, ಬನ್ನಿ ಹೆಂಗೆ ಡೆಕೋರೇಟ್ ಮಾಡ್ತೀನಿ ಅಂತ ನೋಡಿ. ಸೊ ಇವಾಗ ಡಾಲರ್ ಟ್ರೀನಲ್ಲಿ ಶಾಪಿಂಗ್ ಆಯಿತು. ಜಾಸ್ತಿ ಏನು ಹ್ಯಾಲೋವೀನ್ ಇರಲಿಲ್ಲ, ಫ್ಲಾಪ್ ಆಯಿತು. ಬಿಕಾಸ್ ಇವತ್ತು ಆಲ್ರೆಡಿ ಹ್ಯಾಲೋವೀನ್ ಇಲ್ಲಿ ಎಲ್ಲ ತೆಗೆದುಬಿಟ್ಟು ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನಾವು ಹೋಗಿದ್ದ ಸ್ಟೋರಲ್ಲಿ ಹಂಗಿತ್ತು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೆಂಗೆ ಡೆಕೋರೇಟ್ ಮಾಡ್ತೀನಿ ಮನೇನ ಅಂತ ತೋರಿಸ್ತೀನಿ. ವೆದರ್ ಅಂತೂ ಕೇಳಲೇಬೇಡಿ, ಯಾವುದೋ ಹಿಲ್ ಸ್ಟೇಷನ್ ಅಲ್ಲಿ ಇರೋ ತರ ಫೀಲ್ ಆಗ್ತಾ ಇದೆ. ಇಟ್ ಇಸ್ ಸೋ ಗ್ಲೂಮಿ, ಏನ್ ಮಾಡೋಕ್ಕೂ ಮೂಡ್ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಸಿಯಾಟಲ್ ಇಸ್ ಶೋಯಿಂಗ್ ಇಟ್ಸ್ ಟ್ರೂ ಕಲರ್ಸ್. ಸೊ ಮನೆಗೆ ಬಂದು ಏನೇನು ಐಟಮ್ಸ್ ಇದೆ ಆಲ್ರೆಡಿ ನನ್ನ ಹತ್ರ ಅಂತ ಚೆಕ್ ಮಾಡಿದೆ. ಬಟ್ ಹಾರ್ಡ್ಲಿ ಫ್ಯೂ ಐಟಮ್ಸ್ ಇತ್ತು, ಲೈಕ್ 5 or 6 ಐಟಮ್ಸ್ ಲಾಸ್ಟ್ ಇಯರ್ದು. ಐ ಬ್ಯಾಡ್ಲಿ ಹ್ಯಾವ್ ಟು ಗೋ ಹ್ಯಾಲೋವೀನ್ ಶಾಪಿಂಗ್ ಅಗೇನ್. ಒನ್ ಆಫ್ ದೋಸ್ ಐಟಮ್ಸ್ ಅಲ್ಲಿ ಸ್ಪೈಡರ್ ಇತ್ತು, ಬಟ್ ಅದರದ್ದು ಕಾಲ್ ಮುರಿದೋಗಿತ್ತು. ಸೊ ಅದನ್ನ ಫಿಕ್ಸ್ ಮಾಡಬೇಕಿತ್ತು. ಆ ಗ್ಯಾಪಲ್ಲಿ ಕ್ಯೂಟ್ ಆಗಿ ಬಂದು ಹೆದರ್ಸ್ತಾ ಇವನು. ಏನ್ ಗೊತ್ತಾ, ನಂಗೆ ಚಿಕ್ಕ ವಯಸ್ಸಿಂದ ಈ ಹಾರರ್ ಮೂವೀಸ್, ಹಾರರ್ ಸ್ಟೋರೀಸ್ ಎಲ್ಲ ಕೇಳಕ್ಕೆ ತುಂಬಾ ಇಷ್ಟ. ಸೊ ಹ್ಯಾಲೋವೀನ್ ಅನ್ನೋದು ಐ ಕೈಂಡ್ ಲೈಕ್ ದಿಸ್ ಸೆಲಿಬ್ರೇಷನ್. ಅದಕ್ಕೆ ಆದಷ್ಟು ಮನೇನ ಡೆಕೋರೇಟ್ ಮಾಡಕ್ ಟ್ರೈ ಮಾಡ್ತೀನಿ ಹ್ಯಾಲೋವೀನ್ ಅಲ್ಲಿ. ಹ್ಯಾಲೋವೀನ್ ಪಂಪ್ಕಿನ್ ಸೀಸನ್ ಅಲ್ಲಿ ಬರೋದ್ರಿಂದ ಆ ಪಂಪ್ಕಿನ್ ಆಚೆ ಇಟ್ಬಿಟ್ಟು ಡೆಕೋರ್ ಮಾಡಿದೆ. ಬೇಸಿಕ್ಲಿ ಹ್ಯಾಲೋವೀನ್ ಏನಂದ್ರೆ ನಮ್ ಪಿತೃಪಕ್ಷ ತರಾನೇನೆ. ಇವ್ರ ಆನ್ಸೆಸ್ಟ್ರಲ್ ಸ್ಪಿರಿಟ್ಸ್ ಎಲ್ಲಾನು ಅರ್ತ್ ವಿಸಿಟ್ ಮಾಡ್ತಾರೆ ಅನ್ನೋದು ಒಂದ್ ಬಿಲೀಫ್ ಇವ್ರಿಗೆ ಇವತ್ತಿನ ನೈಟು. ಬಟ್ ಇವಾಗ ಇಲ್ಲಿ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ, ಎಲ್ಲಾರು ದೆವ್ವದ ತರ ರೆಡಿ ಆಗ್ಬಿಟ್ಟು ಸುತ್ತಾಡ್ತಾ ಇರ್ತಾರೆ, ಅಥವಾ ಈ ಮಕ್ಳ ಹತ್ರ ಟ್ರಿಕ್ ಆರ್ ಟ್ರೀಟ್ ಅಂತ ಮಾಡಿಸ್ತಾರೆ. ಮನೆಗೂ ಹೋಗ್ಬಿಟ್ಟು ಕ್ಯಾಂಡೀಸ್ ಇಸ್ಕೊಂಡು ಹ್ಯಾಪಿ ಹ್ಯಾಲೋವೀನ್ ಅಂತ ಹೇಳ್ತಾರೆ. ನಾವು ಕ್ಯಾಂಡೀಸ್ ಇಟ್ಟಿರೋದು ಇದೆ ಫಸ್ಟ್ ಟೈಮ್. ಸೊ ಹಿಂಗಿತ್ತು ನಮ್ಮ ಮನೆಯಲ್ಲಿ ಹ್ಯಾಲೋವೀನ್ ಸೆಲೆಬ್ರೇಷನ್ಸ್. ಐ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಬೈ.